ಮೋಡಗಳ ಮಧ್ಯೆ ತಲೆ ಎತ್ತಿರುವ ಸೇತುವೆ, ಜಮ್ಮುವಿನ ಶಿಖರಗಳ ಮೇಲೊಂದು ಅತ್ಯಾಧುನಿಕ ಇಂಜಿನಿಯರಿಂಗ್ ಅದ್ಭುತ. ಪ್ರಪಂಚದ ಮೊಟ್ಟಮೊದಲ ಎತ್ತರದ ರೈಲ್ವೆ ಸೇತುವೆ ಚೆನಾಬ್ ರೈಲ್ವೆ ಸೇತುವೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತಲ್ವಾ? ವರ್ಷಗಳ ಹಿಂದೆ ವೈರಲ್ ಆಗಿದ್ದ ಜಮ್ಮುವಿನ ರೋಲರ್ ಕೋಸ್ಟರ್ ತರಹದ ಸೇತುವೆಯ ಅದ್ಭುತ ಚಿತ್ರಗಳು ನೆನಪಿದೆಯೇ? ಜಮ್ಮು ಮತ್ತು ಕಾಶ್ಮೀರದ ಚೆನಾಬ್ ನದಿಯ ಮೇಲೆ ನಿರ್ಮಾಣ ಆಗಿರುವ ವಿಶ್ವದ ಎತ್ತರದ ರೈಲ್ವೆ ಸೇತುವೆಗೆ ಚೆನಾಬ್ ಸೇತುವೆ. ಭೂಮಿ ಮೇಲಿನ ಸ್ವರ್ಗ ಕಾಶ್ಮೀರ. ಇಲ್ಲಿನ ಗಿರಿಶಿಖರಗಳು ನಿಸರ್ಗ ಸೌಂದರ್ಯದ ಹೆಮ್ಮೆಯ ಗರಿಗಳು. ಇಂತಹ ಮತ್ತೊಂದು ಹೆಮ್ಮೆಯ ಗರಿಯಾಗಿ ತಲೆ ಎತ್ತಿದೆ ಜಗತ್ತಿನಲ್ಲೇ ಅತ್ಯಂತ ಎತ್ತರದ ರೈಲ್ವೆ ಸೇತುವೆ ಚೆನಾಬ್ ಸೇತುವೆ. ಐಫೆಲ್ ಟವರ್ಗಿಂತಲೂ ಎತ್ತರವಾಗಿರುವ ಚೆನಾಬ್ ಸೇತುವೆಯ ಸುರಕ್ಷತೆ ಮತ್ತು ಸ್ಥಿರತೆಯ ಬಗ್ಗೆ ಆರಂಭದಲ್ಲಿ ಆತಂಕ ಇತ್ತು. ಚೆನಾಬ್ ನದಿಯ ಮೇಲೆ ಇದರ ನಿರ್ಮಾಣವು ರೈಲ್ವೆ ಯೋಜನೆಗೆ ದೊಡ್ಡ ಸವಾಲಾಗಿತ್ತು. ಎಲ್ಲ ರೀತಿಯ ಪರೀಕ್ಷೆಯಲ್ಲಿ ಪಾಸಾಗಿ ಸದ್ಯ ರೈಲ್ವೆ ಸಂಚಾರಕ್ಕೆ ಸಿದ್ಧವಾಗಿ ನಿಂತಿದೆ. ವಿಶ್ವದ ಅತಿ ಎತ್ತರದ ಈ ಸೇತುವೆ 2003ರಲ್ಲಿ ಅನುಮೋದನೆಗೊಂಡಿತ್ತು. 2 ದಶಕಗಳ ನಂತರ ಈಗ ಕಾಶ್ಮೀರದ ಭವ್ಯ ಭವಿಷ್ಯದ ಹೆಬ್ಬಾಗಿಲೇನೋ ಎಂಬಂತೆ ತಲೆ ಎತ್ತಿ ನಿಂತಿದೆ. ಏನಿದು ಚೆನಾಬ್ ಸೇತುವೆ? ಏನಿದರ ವೈಶಿಷ್ಟ್ಯ? ಹೇಳ್ತೀವಿ ಕೇಳಿ. ಚೆನಾಬ್ ಸೇತುವೆ ಜಮ್ಮುವಿನ ರಿಯಾಸಿ ಜಿಲ್ಲೆಯ ಬಕ್ಕಲ್ ಮತ್ತು ಕೌರಿ ನಡುವೆ ಹಾದು ಹೋಗುತ್ತೆ. ಅಲ್ಲದೆ ಕತ್ರಾವನ್ನು ಬನಿಹಾಲ್ಗೆ ಸಂಪರ್ಕಿಸುತ್ತದೆ. ಇದು ಉಧನ್ಪುರ, ಶ್ರೀನಗರ, ಬಾರಾಮುಲ್ಲಾ ರೈಲ್ವೆ ಲಿಂಕ್ನ ಒಂದು ಪ್ರಮುಖ ಕೊಂಡಿಯಾಗಿದೆ. ಮುಖ್ಯವಾಗಿ ಜಮ್ಮುವಿನ ಹವಾಮಾನದಲ್ಲಿ ಯಾವಾಗ ಮಂಜುಗಡ್ಡೆಯಾಗಿ ರಸ್ತೆ, ರೈಲ್ ಟ್ರ್ಯಾಕ್ ಕ್ಲೋಸ್ ಆಗುತ್ತೋ ಗೊತ್ತಿಲ್ಲ. ಆದರೆ ಚೆನಾಬ್ ಮೇಲೆ ವರ್ಷಪೂರ್ತಿ ಸಂಚಾರ ನಿರಂತರವಾಗಿರಲಿದೆ. 14,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಸೇತುವೆ ತಯಾರಾಗಿದೆ. ಐಫೆಲ್ ಟವರ್ಗಿಂತ 35 ಮೀಟರ್ ಎತ್ತರವಿರುವ ಚೆನಾಬ್ ಸೇತುವೆ ನದಿಯ ತಳದಿಂದ 1178 ಅಡಿ ಎತ್ತರದಲ್ಲಿದೆ. ಮುಂದಿನ 120 ವರ್ಷಗಳ ಕಾಲ ಇದಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ. ಇದು 260 km/h ವೇಗದ ಗಾಳಿ, ತೀವ್ರ ತಾಪಮಾನ, ಭೂಕಂಪಗಳನ್ನೇ ಮೆಟ್ಟಿ ನಿಲ್ಲಬಹುದು. ನೀರಿನ ಮಟ್ಟಗಳ ಹೆಚ್ಚಳದ ಸಂದರ್ಭದಲ್ಲಿ ಜಲವಿಜ್ಞಾನದ ಪರಿಣಾಮಗಳನ್ನು ತಡೆದುಕೊಳ್ಳಬಲ್ಲದು ಎಂಬುದನ್ನು ಈಗಾಗಲೇ ದೃಢೀಕರಿಸಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ಸೇತುವೆಯು 2015 ಕಿಲೋಮೀಟರ್ ಉದ್ದದ ಅಪ್ರೋಚ್ ರಸ್ತೆಯನ್ನ ಹೊಂದಿದೆ. ಇಂಜಿನಿಯರ್ಗಳು 2 ದೈತ್ಯ ಕೇಬಲ್ ಕ್ರೇನ್ಗಳ ಸಹಾಯದಿಂದ ಸೇತುವೆಯ ಕಮಾನ್ ಅನ್ನ ನಿರ್ಮಿಸಲು 3 ವರ್ಷಗಳನ್ನ ತೆಗೆದುಕೊಂಡರು. ಇದನ್ನ ಚೆನಾಬ್, ಕೌರಿ ತುದಿ ಮತ್ತು ಬಕ್ಕಲ್ ತುದಿಯ 2 ದಡಗಳಲ್ಲಿ ಅಳವಡಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಯಾಕೆ ಈ ಸೇತುವೆ ಮುಖ್ಯವಾಗಿದೆ? ಜಮ್ಮು ಮತ್ತು ಕಾಶ್ಮೀರದ ಜನರಿಗೆ ಚೆನಾಬ್ ಸೇತುವೆ ದೊಡ್ಡ ವರವಾಗಿದೆ. ಇಲ್ಲಿ ಯಾವುದೇ ಸಂಪರ್ಕ ವ್ಯವಸ್ಥೆಯು ಸರಿಯಾಗಿರೋದಿಲ್ಲ. ಇಲ್ಲಿನ ಹವಾಮಾನವೇ ಇದಕ್ಕೆ ಮುಖ್ಯ ಕಾರಣ. ಜೊತೆಗೆ ಸೇತುವೆಯಿಂದ ಇಲ್ಲಿ ಸಾರ್ವಜನಿಕ ಪ್ರಯಾಣ ಮತ್ತು ಸರಕುಗಳ ಸಾಗಾಣಿಕೆ ಸಹಕಾರಿಯಲ್ಲದೆ ನಮ್ಮ ಸಶಸ್ತ್ರ ಪಡೆಗಳ ಸಂಚಾರಕ್ಕೆ ಮಹತ್ವದ್ದು. ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಚೆನಾಬ್ ಸೇತುವೆ ಹಿಂದೆ ರಾಜಕೀಯ ಕಾರಣವೂ ಇದೆ. ಅದೇನೆಂದ್ರೆ 370ನೇ ವಿಧಿಯನ್ನ ರದ್ದುಗೊಳಿಸಿದ ನಂತರ ಈ ಪ್ರದೇಶವನ್ನ ದೇಶದ ಉಳಿದ ಭಾಗಗಳೊಂದಿಗೆ ಸಂಯೋಜಿಸಲು ಸರ್ಕಾರ ಭರವಸೆಯನ್ನ ನೀಡಿತ್ತು. ಈ ಯೋಜನೆಯು ಆ ದಿಕ್ಕಿನಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಜುಲೈನಲ್ಲಿ ಚೆನಾಬ್ ಮೇಲೆ ರೈಲು ಸಂಚರಿಸಲು ಸಿದ್ಧವಾಗಿದೆ ಎಂದು ರೈಲ್ವೆ ಇಲಾಖೆ ಸಿಹಿ ಸುದ್ದಿಯೊಂದನ್ನ ನೀಡಿದೆ.